ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಟೈಪ್ ಮಾಡಿ. ಯೂಸರ್ ನೇಮ್ ಆದ ತಕ್ಷಣ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿ. ಇಲ್ಲಿ ನಿಮ್ಮ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ತಕ್ಷಣ ಇಲ್ಲಿದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಹೋಮ್, ರಿಜಿಸ್ಟ್ರೇಷನ್, ರಿಟರ್ನ್ ಲಿಸ್ಟ್, ಚೇಂಜ್ ಪಾಸ್ವರ್ಡ್, ನಮಗೆ ಇದರಲ್ಲಿ ನಮ್ಮ ನ್ಯೂ FID ಕ್ರಿಯೇಟ್ ಮಾಡು. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈತರ ಹೆಸರನ್ನು ನಮೂದಿಸಿ. ಆದರೆ ಯಾರಿಗೆ ಹೊಸ FID ಮಾಡೋದಿದೆ, FID ಯಾರಿಗೆ ಹೊಸದಾಗಿ ಅಪ್ಲೈ ಮಾಡೋದಿದೆ, ಇಲ್ಲಿ ಆಧಾರ್ನಲ್ಲಿರುವ ಅವರ ಹೆಸರಿನಂತೆ ಇಲ್ಲಿ ಟೈಪ್ ಮಾಡಬೇಕು. ಮೊದಲಿಗೆ ನಾನು ಇಲ್ಲಿ ಮಾಡುತ್ತೇನೆ ನೋಡಿ, T ತಕ್ಷಣ ಅವರ ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ಆಧಾರ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಈ ಥರ ವಿಂಡೋ ಬರುತ್ತೆ. ಇದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿ. ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ನಿಮ್ಮ ಕನ್ನಡ, ಇಂಗ್ಲೀಷಲ್ಲಿ ಇದೆ, ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ನಿಮಗೆ ಟೈಪ್ ಮಾಡಲಿಕ್ಕೆ ಬರಲ್ಲ ಅಂದರೆ ನಿಮಗೆ ಅದು ಕೂಡ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಮ ಇಂಡಿಯನ್ ಟೈಪಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಡಿಯನ್ ಟೈಪಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ಯಾರಿಗೆ ಕನ್ನಡ ಬರಲ್ಲೋ ಟೈಪ್ ಮಾಡೋಕ್ಕೆ ಅವರಿಗೆ ಹೇಳಿಕೊಡ್ತಿದ್ದೀನಿ ನಾನು. ಇಲ್ಲಿ ಕೆಳಗಡೆ ಮೌಸ್ ಮಾಡಿ ಇಲ್ಲಿ ಕನ್ನಡ ಟೈಪಿಂಗ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೋಡಿ ಇಲ್ಲಿ ಬಂತು ನೋಡಿ. ಬಂದ ತಕ್ಷಣ ಹೆಸರು ಏನಿದೆ ನಮ್ಮ ರೈತರ ಅಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಗೆಳೆಯರೇ. ಇಲ್ಲಿ ನೋಡಿ, ನಮ್ಮ ರೈತರ ಹೆಸರು ತುಕಾರಾಮ್ ಅಂದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಬಂತು ನೋಡಿ, ಇಲ್ಲಿ ತುಕಾರಾಮ್ ಅಂತ. ಇದು ಕಂಟ್ರೋಲ್ A ಪ್ರೆಸ್ ಮಾಡಿ ಕಾಪಿ ಮಾಡಿಕೊಳ್ಳಬೇಕು. ಕಾಪಿ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ನೇಮ್ ಇನ್ ಕನ್ನಡ ಇದೆಲ್ಲ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ನೋಡಿ ಬಂದು ನೋಡಿ, ಇಲ್ಲಿ ಲೋಡಿಂಗ್ ಆಗ್ತದೆ. ಅದ ನಂತರ ಇಲ್ಲಿ ನಾವು ಇಂಗ್ಲೀಷಲ್ಲೂ ಟೈಪ್ ಮಾಡಿದ್ದೀವಿ, ಕನ್ನಡದಲ್ಲೂ ಮಾಡಿದ್ದೀವಿ. ಇಲ್ಲಿ ನಮ್ಮ ಅವರ ಡೇಟ್ ಆಫ್ ಬರ್ತ್ ಟೈಪ್ ಮಾಡಬೇಕು. ನಮ್ಮ ರೈತರ ಡೇಟ್ ಆಫ್ ಬರ್ತ್ ನೋಡಿ, ಒನ್ ಅವರ ಆಧಾರ್ ಕಾರ್ಡ್ ಮೇಲೆ ಹೇಗಿದೆ ಅದನ್ನೇ ಇಲ್ಲಿ ನಮೂದಬೇಕು. ನಮ್ಮ ರೈತರ ಆಧಾರ್ ಕಾರ್ಡ್ ಮೇಲೆ 1/1/1975. ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಜೆಂಡರ್ ಮೇಲ್ ಅಥವಾ ಫಿಮೇಲ್. ನಮ್ಮ ಜೆಂಡರ್ ಮೇಲ್ ಇದ್ದರೆ ಮೇಲನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ. ತಕ್ಷಣ ಇಲ್ಲಿ ಅವರ ತಂದೆಯ ಹೆಸರು ಲೇಡಿಗಿದ್ದರೆ ವೈಫ್ ಆಫ್ ಹಾಕಿ,
ಮ್ಯಾರೇಜ್ ಆಗದಿದ್ದರೆ ಡಾಟರ್ ಮಾಡಿ ಇಲ್ಲಿ ನಾವು ಸನ್ ಆಫ್ ಅಂದರೆ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಅವರ ಹೆಸರು ಕನ್ನಡವೇ ನಾವು ತುಕಾರಾಮ್. ಅವರ ತಂದೆ ಹೆಸರು ಮಾರುತಿ. ಇಲ್ಲಿ ಈ ಥರ ಮಾಡಿದರೆ ಇಲ್ಲಿ ಇದೇ ಥರ ಸೆಲೆಕ್ಟ್ ಆಲ್ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ನೋಡಿ ಐಡೆಂಟಿಫೈಯರ್ ನೇಮ್ ಇನ್ ಕನ್ನಡ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಲೋಡಿಂಗ್ ಆಗ್ತಾಯಿದೆ ನೋಡಿ. ತಕ್ಷಣ ಇಲ್ಲಿ ಇಂಗ್ಲೀಷಲ್ಲಿ ಹೆಸರನ್ನು ನಮೂದಿಸಬೇಕು. ಮಾರುತಿ ನೋಡಿ ಪ್ರೆಸ್ ಮಾಡಿ ಲೋಡಿಂಗ್ ಆಗ್ತಾಯಿದೆ ನೋಡಿ. ಮಾರುತಿ ಅದಾದ ನಂತರ ಅವರ ಮೊಬೈಲ್ ನಂಬರನ್ನು ನಮೂದಿಸಬೇಕು. ಅವರ ಮೊಬೈಲ್ ನಂಬರ್ ನಾನು ನಿಮಗೆ ತೋರಿಸೋದು ಇಷ್ಟೇ ಇಲ್ಲ. 00 ಬರುತ್ತಾ ಇಲ್ಲ, ಯಾವುದಾದ್ರೂ ಒಂದು ಡಮ್ಮಿ ನಂಬರ್ ಟೈಪ್ ಮಾಡುತ್ತೇನೆ. ಇಲ್ಲಿ ನೋಡಿ ಸ್ಕೋರ್ 100 ಬರಬೇಕು. ಇವರ ಹೆಸರು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಸೇಮ್ ಹೆಸರಿರಬೇಕು. ಅವ್ರ ತಂದೆ ಹೆಸರು ಕೂಡ ಕನ್ನಡದ ಇಂಗ್ಲೀಷ್ ಸೇಮ್ ಇದ್ರೆ ಮಾತ್ರ 100 ಬರುತ್ತೆ. ಅದಾದ ನಂತರ ಅವರ ಇಲ್ಲಿ ನೋಡಿ ಪ್ಲೇಸ್ ಆಫ್ ರೆಸಿಡೆಂಟ್, ಅವರ ಜಿಲ್ಲೆ, ತಾಲೂಕು, ಹುಬ್ಬಳ್ಳಿ, ವಿಲೇಜ್. ಇಲ್ಲಿ ನೋಡಿ ನಾನು ಅವರ ಗುಲ್ಬರ್ಗ ಎಂದು ಸೆಲೆಕ್ಟ್ ಮಾಡುತ್ತೇನೆ. ಗುಲ್ಬರ್ಗ ಆದ ತಕ್ಷಣ ಆಳಂದ್ ತಾಲೂಕನ್ನು ಸೆಲೆಕ್ಟ್ ಮಾಡುತ್ತೇನೆ. ಇಲ್ಲಿ ನೋಡಿ ಆಳಂದ್ ಅಂತ ಸೆಲೆಕ್ಟ್ ಮಾಡುತ್ತೇನೆ. ಇಲ್ಲಿ ಕೂಡ ಆಳಂದ್ ಅಂತ ಸೆಲೆಕ್ಟ್ ಇಲ್ಲಿ ಅಡ್ರೆಸ್ ಕೇಳುತ್ತಿದೆ. ಅವರು ಅಡ್ರೆಸ್ ಅಂದರೆ ಆಳಂದ್ ಕ್ಲಿಕ್ ನೋಡಿ. ಆದ ತಕ್ಷಣ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ ವಿತ್ ಲ್ಯಾಂಡ್, ಇದು ಜಮೀನಿದ್ದವರಿಗೆ ಮಾತ್ರ ವಿತ್ ಲ್ಯಾಂಡ್ ಅಂತ ಬರುತ್ತೆ. ಜಮೀನು ಇಲ್ಲಿಲ್ಲ ಅಂದರೆ ವಿತೌಟ್ ಲ್ಯಾಂಡ್ ಬರುತ್ತೆ. ಇಲ್ಲಿ ನಿಮ್ಮದು ಯಾವುದು ಅಗ್ರಿಕಲ್ಚರ್ ಮಾಡೋದು, ಹಾರ್ಟಿಕಲ್ಚರ್ ಅಥವಾ ನಿಮಗೆ ಫಿಶರಿ ಅಂದರೆ ಮೀನು ಹಿಡಿಯೋದು ಇದು ಆಗುತ್ತೆ. ಹಾರ್ಟಿಕಲ್ಚರು ಇದು ಅಗ್ರಿಕಲ್ಚರ್ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ನೋಡಿ ಇಲ್ಲಿ ಕಾಸ್ಟ್ ಇದೆ, ಜಾತಿ SC ST OBC ಜನರಲ್. SC ST OBC ಕಾಸ್ಟನ್ನು ನಮೂದಿಸಬೇಕು. SC ST ಅವರಿಗೆ ಸಬ್ಸಿಡಿಯಲ್ಲಿ ಏನಾದರೂ ಬೀಜ ಗೊಬ್ಬರ ತಗೋಬೇಕಂದ್ರೆ ನಿಮ್ಮನ್ನು ಸಬ್ಸಿಡಿಯಲ್ಲಿ ಸಿಗುತ್ತೆ. ಇದು SC ಆಗಿಬಿಟ್ರೆ RD ನಂಬರ್ ನಮೂದಿಸಬೇಕಾಗುತ್ತೆ. ಇಲ್ಲ ನಾನು ಜನರಲ್ ತಗೋತೀನಿ, ನಮ್ಮ ಹತ್ರ ಜನರಲ್ ಇದ್ದಾರೆ ನಮ್ಮ ರೈತರು. ಫಾರ್ಮಲ್ ಟೈಪ್ ನೋಡಿ, ಸ್ಮಾಲ್ ಫಾರ್ಮರ್ 5 ಎಕರೆ ಒಳಗಡೆ ಇದ್ದರೆ ಸ್ಮಾಲ್ ಫಾರ್ಮರ್ ಆಗುತ್ತಾರೆ. 5 ಎಕರೆ ಮೇಲಿದ್ದರೆ ಅದು ದೊಡ್ಡ ಫಾರ್ಮರ್ ಆಗುತ್ತಾರೆ. ನಾನು ಸ್ಮಾಲ್ ಫಾರ್ಮರ್. ಇಲ್ಲಿ ಎಂದಿದ್ರೆ ನಮ್ಮ ಇಲ್ಲಿ ಮುಸ್ಲಿಂ ಅಥವಾ ಮೈನಾರಿಟಿ ಕಾಸ್ಟ್ ಇದ್ದರೆ ಅವರು ಮೈನಾರಿಟಿ ಎಂದು ಎಸ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಬೇಕು. ಅವರು RD ನಂಬರ್ ನೋ ಅಂತ ನಾನು ನಮೂದಿಸುತ್ತೇನೆ. ಇಲ್ಲಿ ನೋಡಿ ಅವರ ವೋಟರ್ ID ಕೇಳುತ್ತಿದೆ. ಇಲ್ಲಿ ನಮ್ಮ ರೈತರ ಹತ್ರ ವೋಟರ್ ID. ಇಲ್ಲಿ ನೋಡಿ ನಮ್ಮ ರೈತರ ರೇಷನ್ ಕಾರ್ಡ್ ನಂಬರ್ ಕೇಳುತ್ತಿದೆ, ನಮ್ಮ ಹತ್ತಿರ ಇಲ್ಲ. ಓನರ್ ಲ್ಯಾಂಡ್ ಟೈಪ್ ಅಂದರೆ ನಿಮ್ಮ ಯಾವ ಗ್ರಾಮದಲ್ಲಿ ನಿಮ್ಮ ಲ್ಯಾಂಡ್ ಇದೆ ಅಂದರೆ ಒಬ್ಬರು ಗ್ರಾಮ ಬೇರೆ ಇರುತ್ತೆ, ಲ್ಯಾಂಡ್ ಬೇರೆ ಹತ್ತಿರ ಇದ್ದರೆ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಅವರ ಜಮೀನು ಇರುತ್ತೆ ಗುಲ್ಬರ್ಗದಲ್ಲಿ. ಇಲ್ಲಿ ನೋಡಿ ಇಲ್ಲಿ ಅವರ ಲ್ಯಾಂಡ್ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನಮ್ಮ ಲ್ಯಾಂಡು ಗುಲ್ಬರ್ಗದಲ್ಲಿದೆ. ಅವರ ತಾಲೂಕು ಯಾವುದು ಆಳಂದ್ ನೋಡಿ. ಅವರ ಗ್ರಾಮ ಕೂಡ ಆಳಂದ್. ಅವರ ನಿಮ್ಮ ವಿಲೇಜ್ ಕೂಡ ಆಳಂದಿದೆ ನೋಡಿ. ಅವರ ಜಿಲ್ಲೆ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ನೋಡಿ ಸರಿ ನಂಬರ್ ಹಾಕುತ್ತೆ.
ಮಾಡುತ್ತೇನೆ, 1 ಟೈಪ್ ಮಾಡುತ್ತೇನೆ. ಇಲ್ಲಿ ಲೋಡ್ ಬರುತ್ತೆ. ಇಲ್ಲಿ ಗೆಟ್ ಸಿಂಚ್ ಅಂತ ಕ್ಲಿಕ್ ಮಾಡಿ ಈ ಥರ ಆಗಿ ಬರುತ್ತೆ. ಗೆಟ್ ಚೇಂಜ್ ಮಾಡಿ ಗೆಟ್ ಹಿಸ್ಸ ಅಂದರೆ ಅವರ ಹಿಸ್ಸ ಬರುತ್ತೆ. ಹಿಸ್ಸೆ ಏನೂ ಇಲ್ಲ ಹೇಳ್ತಾರೆ, ಅವರ ಹಿಸ್ಸ 1 2 3 ಬರುತ್ತೆ. ನಿಮ್ಮ ಗೆಟ್ ಓನರ್ ಅಂದರೆ ನಿಮ್ಮ ಹೆಸರು ಬರುತ್ತೆ, ಓನರ್ ರೈತರ ಹೆಸರು ಬರುತ್ತೆ. ರೈತರ ಹೆಸರು ಇಲ್ಲಿ ನಿಮ್ಮ ರೈತರ ಹೆಸರು ಇಲ್ಲಿದೆ ಎಂದುಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾರ್ಡ್ ಲ್ಯಾಂಡ್ ಅಂತ ಮಾಡಿದ ತಕ್ಷಣ ಇದು ಬರ್ತಾ ಇಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಆ್ಯಡ್ ಲ್ಯಾಂಡ್ ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಈಸ್ ಪ್ಲೀಸ್ ಚೆಕ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಆಬಾದಿ. ಇಲ್ಲಿ ನೋಡಿ 1 ಎಕರೆ 0 ಗುಂಟೆ 0 ಆನೆ. ತಕ್ಷಣ ಯಾಡ್ ಮಾಡೋಣ. ಇಲ್ಲಿ ತಕ್ಷಣ ನಿಮ್ಮ ಅಕೌಂಟ್ ನಂಬರನ್ನು ಇಲ್ಲಿ ನಮೂದು ಮಾಡಬೇಕು. ಇಲ್ಲಿ ಹಾಗೂ ನಿಮ್ಮ ಬ್ಯಾಂಕ್ ಹೆಸರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ತೆಗೆದುಕೊಳ್ಳಿ. ಇಲ್ಲಿ ಅಥವಾ ನೀವು ಇಲ್ಲಿ ನೋಡಿ ನಿಮ್ಮ ಅಕೌಂಟ್ ನಂಬರ್ ಇದ್ದರೆ ಇಲ್ಲಿ ಹೀಗೆ ಪ್ರೆಸ್ ಮಾಡಬೇಕು. ನಿಮ್ಮ ಜಿಲ್ಲೆ ಯಾವುದು? ಬ್ಯಾಂಕಿನ ಜಿಲ್ಲೆ ಗುಲ್ಬರ್ಗ. ಬ್ರ್ಯಾಂಚ್ ಯಾವುದಿದೆ ನೋಡಿ, ಅಫ್ಜಲ್ಪುರ್ ಅಂತ ಹಾಕಿ ಚಂಪಲ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಮ್ಮ ಆಧಾರ್ ಡಾಕ್ಯುಮೆಂಟ್ಸ್ ಏನು ಕೇಳ್ತಾ ಇದೆ. ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಆಧಾರ್ ಅದರ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ಟೈಪ್ ಮಾಡಿದ್ರೆ ಇಲ್ಲ ನಿಮ್ಮ ಗ್ರಾಮ ಯಾವುದು ಆಳಂದ್. ಇಲ್ಲಿ ನೋಡಿ ರೈತರು ಇಲ್ಲಿ ಅಪ್ಲೋಡ್ ನಿಮ್ಮದು ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮ್ಯಾಗ ಅದರ ಸೈಜ್ ಶುಡ್ ಬಿ 22 KB ಆ್ಯಂಡ್ ಮ್ಯಾಕ್ಸಿಮಮ್ 15 KB ಅಂದರೆ 20 KB ಮೇಲೆಗಡೆ 50 KB ಒಳಗಡೆ. ನಾನು ಫೋಟೋ ಒಂದು ಮಾಡಿಟ್ಟಿದ್ದೀನಿ ರೈತರೇ ಆಲ್ರೆಡಿ. ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ಆಗಿ ಒಂದು ಫೋಟೋ ಮಾಡಿದ್ದೀನಿ, ಡಮ್ಮಿ ಫೋಟೋ ಮಾಡಿದ್ದೀನಿ. ಹೌದು ನೋಡಿ ಅಪ್ಲೋಡ್ ನೋ ಸೆಲೆಕ್ಟ್ ಅಂತ ಬರುತ್ತಾ ಇದೆ. ಇನ್ನೊಂದು ಸಲ ತಗೋತೀನಿ ನೋಡಿ. ಇಲ್ಲಿ ಇಲ್ಲಿದೆ ನೋಡಿ